ಸಾಫ್ಟ್ ಆಗಿರೋ ಪೀಸು ವೈಟ್ ಇಷ್ಟು ನೀಟ್ ಕಾಣಿಸ್ತಾ ಇದೆ ಒಳಗೆ. ಸೊ ಹಲೋ ವೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ತಮಿಳ್ನಾಡು ಸ್ಟೈಲ್ ಊಟನ ತಿನ್ನೋಣ ಅಂತ ಅಂದ್ಬಿಟ್ಟು ಸೇಲಂ ಶ್ರೀ ಕಂದ ವಿಲಾಸ್ ಕಿಚನ್ 97 ಇಯರ್ಸ್ ಓಲ್ಡ್ ಹೋಟೆಲ್ ಅಂತಲೇ ಹೇಳಬೇಕು. ಸೇಲಮಲ್ಲಿ ಇದ್ದಿದ್ದು ಈಗ ಬೆಂಗಳೂರಲ್ಲಿ 3 ಇಯರ್ಸಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಬರ್ತಾ ಇದ್ದಾರೆ. ಸೊ 3rd ಜನರೇಷನ್ ಹೋಟೆಲ್ ಅಂತ ಹೇಳಿದ್ರು. ಇನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಒಂಥರ ತಮಿಳ್ನಾಡು ಸ್ಟೈಲ್ ಹೋಟೆಲ್ ಇದು DS ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿದೆ. ಆಲ್ಸೋ ಎಲೆಕ್ಟ್ರಾನಿಕ್ ಸಿಟಿ, ಬಟ್ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಐಟಮ್ಸ್ಗಳು, ಫಿಶ್ ಮೀಲ್ಸ್ ಇದೆ, ಚಿಕನ್ ಮೀಲ್ಸ್ ಇದೆ, ಬಿರಿಯಾನಿ ಇದೆ, ನಾಟಿ ಕೋಳಿ ಅಂತಿದೆ, ಎಲ್ಲ ಒಟ್ಟು ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ, ನನ್ನ ಹೆಸರು ಪದ್ಮ, ಅಕ್ಕ ಹೆಸರು ಭೂಮಿ. ಇವಾಗ ಬ್ಯಾಂಗ್ಳೂರಲ್ಲಿ 3 ಇಯರ್ಸ್ ಆಗುತ್ತೆ. ನಮ್ಮ ನೇಟಿವ್ ತಮಿಳ್ನಾಡು ಸೇಲಮಲ್ಲಿ 97 ಇಯರ್ಸ್ ಆಗುತ್ತೆ. ನಮ್ಮ ಇನ್ಲಾಸ್ ರೆಸ್ಟೋರೆಂಟು. ನಾವು ಇಲ್ಲಿ ಈಗ ಶುರು ಮಾಡಿ 3 ಇಯರ್ಸ್ ಆಗುತ್ತೆ. ನಮ್ಮದು ಹೋಟೆಲ್ ಸ್ಪೆಷಲ್ ಬಂದು ನಾಟಿಕೋಳಿ ರೋಸ್ಟು, ನಾಟಿಕೋಳಿ ಪಿಚ್ಚು ಪೌಡರ್ ಫ್ರೈ, ಮಟನ್ ಚುಕ್ಕ, ಮಟನ್ ಬೋಟಿ ಫ್ರೈ, ಫಿಶ್, ಪರೋಟ ಐಟಮ್ಸ್, ಕೀಮಾ ದೋಸೆ, ಫಿಶ್ ಮೀಲ್ಸ್ ಎಲ್ಲಾನೇ ಸ್ಪೆಷಲ್. ಇದೆಲ್ಲಾನೇ ತಮಿಳ್ನಾಡು ಸ್ಟೈಲು ಅಡಿಗೆ. ನಾವು ಎಲ್ಲ ಅಮ್ಮ ಎಲ್ಲ ಸೇರಿ ಮನೆ ಊಟ ಮಸಾಲ ಎಲ್ಲ ನಮ್ದು ಸೇಲಂ ಸ್ಟೈಲು. ಸೊ ಮೇನ್ಲಿ ಸೇಲಂನಲ್ಲಿ ಈ ತರ ಕರಿ ಮಸಾಲ ಹೋಮ್ ಮೇಡ್ ಅದು ಮಾಡ್ತಾರೆ. ಸೊ ನಮ್ದು ಪರೋಟ ಐಟಮ್ಸ್ ಫೇಮಸ್. ಕೊತ್ತು ಪರೋಟ, ವಿಚ್ ಪರೋಟ, ಎಲೆ ಪರೋಟ, ಆ ತರ ಎಲ್ಲ. ಸೊ ನಮ್ದು ಮೋಸ್ಟ್ಲಿ ತಮಿಳ್ನಾಡು ಕಸ್ಟಮರ್ಸ್ ಎಲ್ಲ ದೂರ ಇದು ಬಂದು ಊಟ ಮಾಡಿಕೊಂಡು ಹೋಗ್ತಾರೆ. ಸೊ ನಮ್ ಟೈಮಿಂಗ್ಸ್ ಬಂದು ಲಂಚ್ ಇದು ಓಪನ್. ಸೊ 12:15 to 3:30. ಸೊ ನೆಕ್ಸ್ಟ್ ಡಿನ್ನರ್ ಬಂದು 6:30 to 10:30. ಸೊ ಬ್ರೇಕ್ಫಾಸ್ಟ್ ಬಂದು ಓನ್ಲಿ ಸಂಡೇ ಮಾರ್ನಿಂಗ್ ಬಂದ್ರೆ ನಿಮ್ಮದು ವೆಜ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ಸೊ ನಮ್ ಹೋಟೆಲ್ ಹೆಸರು ಬಂದು ಸೇಲಂ ಶ್ರೀ ಕಂದವಿಲಾಸ್ ಕಿಚನ್. ಸೊ ಇದು ಲೊಕೇಟ್ ಇದು ಬಂದು ಚಿಕ್ಕತೋಗೂರ್ ಮೈನ್ ರೋಡ್, DS ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಆಪೋಸಿಟ್. ನಾವು ಕ್ಯಾಟ್ರಿಂಗ್ ಮಾಡ್ತೀವಿ. ಇವಾಗ ಬೋತ್ ವೆಜ್ ಅಂಡ್ ನಾನ್ ವೆಜ್ ಎಲ್ಲ ಮಾಡ್ತೀವಿ. ಹೌಸ್ ವಾರ್ಮಿಂಗ್ ಫಂಕ್ಷನ್, ಬರ್ಡೇ ಪಾರ್ಟೀಸು, ಎಲ್ಲ ಪಾರ್ಟೀಸ್ ಎಲ್ಲರೂ ಮಾಡ್ತೀವಿ. ಜಸ್ಟ್ ಒಂದು 3 days ಬಿಫೋರ್ ನೀವು ಹೇಳಿದ್ರೆ ಮಾಡಿಕೊಡ್ತೀವಿ. ಇಲ್ಲ ನಿಮಗೆ ಸ್ಪೆಷಲಾಗಿ ಮಟನ್ ಬಿರಿಯಾನಿ, ಕಾಡ, ಪ್ರಾನ್ ಆ ಥರ ಏನೇ ಬೇಕಾಗಿದ್ರೆ ಮಿನಿಮಮ್ 1 kg ಒಂದು ದಿವಸ ಮುಂಚೆ ನಿಮ್ಗೆ ಹೇಳಿದರೆ ನಾವು ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತೀವಿ. ಬಿಸಿ ಬಿಸಿ ಊಟ ಅಂತಲೇ ಹೇಳಿದ್ದೀನಿ. ಸೊ ಆ್ಯಕ್ಚುಲಿ ನೋಡೋಕೆ ಫಸ್ಟ್ ನಮ್ಮ ಹತ್ರ ಲೆಗ್ ಪೀಸು ಅಂತೂ ಸಿಕ್ಕಾಬಡೆ ದೊಡ್ಡದಾಗಿದೆ. ಲೆಗ್ ಪೀಸ್ ಪಕ್ಕದಲ್ಲಿ ನೋಡೋಕೆ ಕುಷ್ಕಾ ತರಿಸಿದ್ದೀವಿ. ಕುಷ್ಕಾಗೆ ಒಂದು ಹಾಫ್ ಕಬಾಬು ಕೂಡ ತರಿಸಿದ್ದೀವಿ. ಮೀಲ್ಸ್ ಫೇಮಸ್ಸು ಫಿಶ್ ಮೀಲ್ಸೇ ತರಿಸಿದ್ದೀವಿ. ಇದರಲ್ಲಿ ಫಿಶ್ ಮೀಲ್ಸ್ ಜೊತೆಗೆ ನಿಮ್ಗೆ ಅದಕ್ಕೇನೋ ಒಂದು ಮೀನು ಸಾರು ಜೊತೆಗೆ ಒಂದು ಫಿಶ್ ಪೀಸ್ ಬರುತ್ತೆ, ಫಿಶ್ ಫ್ರೈ ಬರುತ್ತೆ, ಮತ್ತು ಹಪ್ಪಳ ಬರುತ್ತೆ, ವೈಟ್ ರೈಸು, ಮಜ್ಜಿಗೆ, ರಸಮು, ಸಾಂಬಾರು ಅಂತ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳಬೇಕು. ಸೊ ಫಸ್ಟ್ ಇವ್ರ ಹತ್ರ ಇರೋ ಲೆಗ್ ಪೀಸ್ನ ಟ್ರೈ ಮಾಡೋಣ. ಸಿಕ್ಕಾಬಡೆ ದೊಡ್ಡದಾಗಿರೋ ಲೆಗ್ ಪೀಸು. ಇದನ್ನು ಆಲ್ರೆಡಿ ಬ್ರೇಕ್ ಮಾಡಿದ್ದೀವಿ. ಕಲರ್ಫುಲ್ ಆಗಿದೆ ಗೈಸ್. ಮೈ ಗಾಡ್. ನಾಟಿ ಕೋಳಿ ರೆಡಿ ರೋಸ್ಟ್ ಮಾಡಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿ ಆ ಪೆಪ್ಪರ್ ಮಸಾಲ ಎಲ್ಲ ಹಾಕಿ ಒಂದೊಂದು ಬೈಟು ತುಂಬಾ ಸೂಪರಾಗಿದೆ. ಆ ಮಸಾಲ ಮೇನ್ ಇವ್ರು ಯೂಸ್ ಮಾಡಿರೋ ಮಸಾಲ ಅಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಮಗೆ ಇನ್ನೂ ಇಷ್ಟ ಆಗ್ತಾಯಿದೆ. 1 ಬೈಟ್ 2 ಬೈಟ್ ಅಂತ ಹೋಗ್ತಾನೆ ಇರ್ಬೋದು. ಬಿರಿಯಾನಿ ಗೈಸ್, ಆ್ಯಕ್ಚುಲಿ ಕೈ ಹಿಡ್ಕೊಳ್ಳೋ ಹೆಂಗೆ ಬಿರಿಯಾನಿ. ಸೊ ಕುಷ್ಕಾರ್ ಅಂತ ಹೇಳಿದ್ನಲ್ಲ, ಸೊ ಕುಷ್ಕಾರ್ ಹಂಗೆ ತರಿಸಿದ್ದೀವಿ. ಸೊ ಒಂಥರ ಅಂಟಂಟು ಬಿರಿಯಾನಿ ಇದು, ಉದುರು ಇರಲ್ಲ, ಅಂಟಂಟು. ಸೊ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಜೀರಾ ಸಾಂಬಾರ್ ರೈಸು ಅನ್ಸುತ್ತೆ. ಅಂಡ್ ಟೇಸ್ಟ್ ರೈಸದ್ದು ತುಂಬಾ ಚೆನ್ನಾಗಿದೆ ಗೈಸ್. ಫಸ್ಟ್ ಬೈಟಲ್ಲಿ ಹೇಳ್ಬೋದು. ಈ ಥರ ಅಂಟಂಟ್ ಬಿರಿಯಾನಿ ಇದ್ದಾಗ ನಮಗೂ ಇಷ್ಟ ಆಗುತ್ತೆ. ಎಷ್ಟೋ ಕಡೆ ಉದುರು ಬಿರಿಯಾನಿ ಕೂಡ ಸೂಪರ್ ಆಗಿರುತ್ತೆ. ಅಂಟಂಟ್ ಬಿರಿಯಾನಿ ಇದೆ ಈ ಥರ ಒಂದು ಸ್ಪೆಷಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಕಬಾಬ್ ಇದೆಯಲ್ಲ, ಕಬಾಬ್ನು ಕೂಡ ಹಂಗೆ ಬ್ರೇಕ್ ಮಾಡಿಕೊಂಡು ಸಾಫ್ಟಾಗಿರೋ ಪೀಸ್ ಜೊತೆಗೆ ಹಾಫ್ ಕಬಾಬು, ಒಂದು ಕುಷ್ಕ ಸೂಪರಾಗಿ ಬ್ಯಾಟಿಂಗ್ ಮಾಡ್ಬೋದು. ಚಿಲ್ಲಿ ಅಂತ ಹಾಕಿ ಒಳ್ಳೆ ಖಾರ ಆದಂಥ ಮಸಾಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಆರಾಮಾಗಿ ಒಬ್ರು ಬಂದರೆ ಪೀಸಾಗಿ ಒಂದು ಕುಷ್ಕ ಕಬಾಬ್ ಅಂದರೆ ತೊಗೊಳ್ಳಿ, ಆರಾಮಾಗಿ ಬ್ಯಾಟಿಂಗ್ ಮಾಡಿ. ಮೀನು ಸಾರು ಇದೆ, ಸುಮ್ಮನೆ ಲೈಟಾಗಿ ಮೀನು ಸಾರು ಹಾಕ್ಕೊಂಡು ಅಷ್ಟು ಹೋಗಿದ ತಕ್ಷಣ ವೈಟ್ ರೈಸ್ ಅಂತ ತಿನ್ನೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ವೈಟ್ ರೈಸ್ಗೆ ಅಷ್ಟು ಸಾರು ಹಾಕ್ಕೊಂಡಿದ್ದೀನಿ. ಆಹಾ, ಒಳ್ಳೆ ಘಮ. ಸೂಪರ್. ಒಳ್ಳೆ ಮೀನಿನ ಆ ಫ್ಲೇವರ್ ಆಗಿರ್ಲಿ, ಆ ಸ್ಮೆಲ್ ಆ್ಯಕ್ಚುಲಿ ಸ್ಟೇಜ್ ಸ್ಮೆಲ್ ಯಾವುದೂ ಇಲ್ಲ, ಪರ್ಫೆಕ್ಟಾಗಿ ಟೇಸ್ಟ್ ಕೊಡ್ತಾಯಿದೆ. ಅದು ಇದನ್ನು ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬ್ರೇಕ್ ಮಾಡುವಾಗ ಸಿಕ್ಕಾಪಟ್ಟೆ ಸಾಫ್ಟಾಗಿತ್ತು. ಇದನ್ನು ಒಂದು ಬೈಟ್ ಹೋಗೋಣ. ಪರ್ಫೆಕ್ಟ್ ಮೀಲು. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಇದ್ರಲ್ಲಿ ರೈಸು ಬರುತ್ತೆ,
ಸಾಂಬಾರು ಬರುತ್ತೆ, ರಸಮು ಬರುತ್ತೆ, ಫಿಶ್ ಫ್ರೈಯು ಕೂಡ ಕೊಟ್ಟಿದ್ದಾರೆ. ಎಲ್ಲ ಒಂದೇ ಬೆಳೆ ತಿನ್ಬಿಡ್ಬೋದು, ಅಂದರೆ ಎಲ್ಲ ಒಂದೇ ಇದರಲ್ಲಿ. ಸ್ವಲ್ಪ ಪ್ರೈಸ್ ಅಲ್ಲಿ ಅಂತ ಇರುತ್ತೆ, ಅದೊಂದು ಸ್ವಲ್ಪ ಇದು. ಪಕ್ಕದಲ್ಲೇ ಫಿಶ್ ಫ್ರೈ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಕೂಡ ಬ್ರೇಕ್ ಮಾಡ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸು, ವೈಟ್ ಇಷ್ಟು ನೀಟ್ ಕಾಣಿಸ್ತಾ ಇದೆ. ಒಳಗೆ ಫಿಶ್ ಫ್ರೈ ಥರ ಕೊಟ್ಟಿರ್ತಾರೆ. ಚೆನ್ನಾಗಿದೆ, ಖಂಡಿತ ಆರಾಮಾಗಿ ಬಂದ್ಬಿಟ್ಟು ಟ್ರೈ ಮಾಡ್ಕೊಂಡು ಹೋಗ್ಬೋದು. ಸೊ ಎಷ್ಟು ಕಾಸ್ಟಿಂಗ್ ಡೀಟೇಲ್ಸು ಮತ್ತು ಈ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಒಂದು ಒಳ್ಳೆ ಸೇಲಂ ಸ್ಟೈಲ್ ಅಥವಾ ತಮಿಳ್ನಾಡು ಸ್ಟೈಲು ಪ್ಲಸ್ ಕರ್ನಾಟಕ ಸ್ಟೈಲ್ ಎರಡೂ ಒಂದೇ ಫಿಶನ್ನು ಟ್ರೈ ಮಾಡಬೇಕು ಅಂತ ಕೇಳ್ತಿರೋರಿಗೆ ಇದೊಂದು ಒಳ್ಳೆ ವಿಡಿಯೋ ಅಂತ ಅಂದ್ಬಿಟ್ಟು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಕೆಲವು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿಸ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.